ಲಂಚ್ ಬ್ರೇಕ್ನಲ್ಲಿ ಮೊದಲ ಸ್ಟೋರಿ. ಯಶ್ ತಾಯಿ ಪುಷ್ಪಾಗೆ ಸೇರಿದಂತಹ ಕಾಂಪೌಂಡ್ ಅನ್ನ ತೆರವು ಮಾಡಿದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಈ ವಿಚಾರದಿಂದಾಗಿಯೇ ಇದರಲ್ಲಿ ಏನಾದರೂ ಟ್ವಿಸ್ಟ್ ಇದೆಯಾ ಅನ್ನುವಂಥ ಪ್ರಶ್ನೆ ಹೇಳ್ತಾ ಇದೆ. ಏನದು ಅಂತಂದ್ರೆ, ಕೋರ್ಟ್ನಲ್ಲಿ ಅಂತಹ ಯಾವುದೇ ಆದೇಶ ಆಗಿಲ್ಲ ಅನ್ನೋದು. ಕೋರ್ಟ್ನಲ್ಲಿ ಅಂತ ಯಾವುದೇ ಆದೇಶನೇ ಆಗಿಲ್ವಂತೆ. ಯಶ್ ತಾಯಿ ಪುಷ್ಪಾ ಪರ ವಕೀಲ ಸಂಜಯ್ ಅವರ ಸ್ಟೇಟ್ಮೆಂಟ್ ಇದು. ಅವರೇ ಅಕ್ರಮವಾಗಿ ಬಂದು ಕಾಂಪೌಂಡ್ ಹೊಡೆದಿದ್ದಾರೆ. ಅವರು ಕೇಸ್ ಹಾಕಿರೋ ಆಸ್ತಿನೇ ಬೇರೆ, ಈಗ ಅವರು ತೆರವು ಮಾಡಿರೋ ಆಸ್ತಿನೇ ಬೇರೆ. ಯಶ್ ತಾಯಿ ಪುಷ್ಪಾ ಪರ ವಕೀಲ ಸಂಜಯ್ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಈ GPA ಹೋಲ್ಡರ್ ದೇವರಾಜುನಿಂದ ಕಾಂಪೌಂಡ್ ಅನ್ನ ತೆರವು ಮಾಡಲಾಗುತ್ತೆ, ಕೋರ್ಟ್ ಆದೇಶ ಬಂದಿದೆ ಅಂತ ಅವ್ರು ಹೇಳಿದ್ದು. ದೇವರಾಜು, ಕೋರ್ಟ್ ಆದೇಶ ನಮಗಂತೂ ಬಂದಿಲ್ಲ ಅಂತ ಪುಷ್ಪಾ ಅವರು ಕೂಡ ಹೇಳಿದ್ರು, ಯಶ್ ಅವರ ತಾಯಿ. ಈಗ ಪುಷ್ಪಾ ಅವರ ಲಾಯರ್ ಹೇಳ್ತಾ ಇದ್ದಾರೆ, ಅವರು ಕೇಸ್ ಹಾಕಿದ್ದ ಜಾಗನೇ ಬೇರೆ, ಅವರು ಬಂದು ಕಾಂಪೌಂಡ್ ಅನ್ನ ತೆರವು ಮಾಡಿದ ಜಾಗನೇ ಬೇರೆ ಅಂತ. ಇದು ಟ್ವಿಸ್ಟು ಆಕ್ಚುಲ್ ಆಗಿ. ಈಗ ನೋಡಿ, ಈಗ ಈ ತೆರವು ಮಾಡಿದ್ರಲ್ಲ ಈ ಜಾಗ, ಅದು ಅವ್ರು ಹಾಕಿದ್ದ ಪಿಟಿಷನ್ನ ಜಾಗ ಅಲ್ವೇ ಅಲ್ವಂತೆ. ಅವ್ರು ಹಾಕಿದ್ದು ಕೇಸ್ ಹಾಕಿದ ಜಾಗನೇ ಬೇರೆ, ಅವ್ರು ಬಂದು ಈಗ JCB ತಗೊಂಡು ಬಂದು ಒಡಿಸಿರೋ ಜಾಗನೇ ಬೇರೆ. ಅವರೇ ಅಕ್ರಮವಾಗಿ ಬಂದು ಕಾಂಪೌಂಡ್ ಹೊಡೆದಿದ್ದಾರೆ, ನಾವೇ ಕೇಸ್ ಹಾಕ್ತೀವಿ ಈಗ ಅವ್ರ ಮೇಲೆ ಅಂತಿದ್ದಾರೆ. ಯಶ್ ಅವರ ತಾಯಿ ಪುಷ್ಪಾ ಅವರ ಪರ ವಕೀಲರಾದಂಥ ಸಂಜಯ್ ಅವರ ಸ್ಟೇಟ್ಮೆಂಟ್ ಇದು. ನಮ್ಮ ಕಕ್ಷಿದಾರರು ಎಲ್ಲ ದಾಖಲೆಗಳನ್ನು ಪರಿಶೀಲನೆಗೆ ಮಾಡಿನೇ ಸೈಟನ್ನು ಖರೀದಿ ಮಾಡಿದ್ದಾರೆ. ಸುಮ್ಮನೆ ನಮ್ಮ ಕಕ್ಷಿದಾರರನ್ನ ಪಾರ್ಟಿ ಮಾಡಿ ಕೇಸ್ ಹಾಕಿದ್ದಾರೆ ಅವರು. ಆ ಆದೇಶದ ವಿರುದ್ಧ ನಾವು ಮೇಲ್ಮನವಿ ಸಲ್ಲಿಸ್ತೀವಿ. ಕಾಂಪೌಂಡ್ ತೆರವು ವಿಚಾರಕ್ಕೂ ಕಾನೂನು ಹೋರಾಟವನ್ನು ನಾವು ಮಾಡ್ತೀವಿ. ಪುಷ್ಪಾ ಪರ ವಕೀಲ ಸಂಜಯ್ ಅವರ ಹೇಳಿಕೆ ಇದು. ಅವರೇ ಕಾಂಪೌಂಡ್ ತೆರವು ಮಾಡಿರೋದು ಕಾನೂನು ಬಾಹಿರ, ಅಕ್ರಮವಾಗಿ ಬಂದು ಒಡೆದೋಗಿರೋದು. ಇವ್ರು ಹೇಳ್ತಾ ಇರೋ ಆದೇಶದಲ್ಲಿ ತೆರವು ಮಾಡೋದಕ್ಕೆ ಎಲ್ಲೂ ಕೂಡ ಹೇಳಿಲ್ಲ. ನ್ಯಾಯಾಲಯದ ದಿಕ್ಕು ತಪ್ಪಿಸಿ ಆದೇಶ ಮಾಡಿಸಿದ್ದಾರೆ ಇದು. ನಾವು ಮತ್ತೆ ನ್ಯಾಯಾಲಯಕ್ಕೆ ಮೇಲ್ಮನವಿ ಆಗ್ತೀವಿ. ಪುಷ್ಪಾ ಪರ ವಕೀಲ ಸಂಜಯ್ ಅವರ ಹೇಳಿಕೆ ಇದು. ಅಕ್ರಮ ಪ್ರವೇಶ ಅಥವಾ ಅಕ್ರಮವಾಗಿ ನಿರ್ಮಿಸಿದ್ದಾರೆ ಅನ್ನತಕ್ಕಂಥ ವಿಚಾರ ಇಲ್ಲ. ಇದರಲ್ಲಿ ಎಲ್ಲವೂ ಸಂಪೂರ್ಣವಾಗಿ ಅವರು ಕಾನೂನು ಸಲಹೆ ಪಡ್ಕೊಂಡು ಕಾನೂನು ರೀತಿಯಲ್ಲಿ ಅದನ್ನ ಖರೀದಿ ಮಾಡಿದ್ದಾರೆ. ಪುಷ್ಪಾ ಅವರು ನೋಂದಾಯಿತ ಕ್ರಯಪತ್ರದ ಮೂಲಕ ಇವತ್ತು ಏನ ಕಾಂಪೌಂಡ್ ಅನ್ನು ಅವರು ತೆರವುಗೊಳಿಸಿದ್ದಾರೆ, ಧ್ವಂಸಗೊಳಿಸಿದ್ದಾರೆ, ಆ ಸ್ಥಳವನ್ನು ಅವರು ಕಾನೂನು ರೀತಿಯಲ್ಲೇ ಕಾನೂನುಬದ್ಧವಾಗಿ ಅದನ್ನ ಅವರು ನೋಂದಾಯಿತ ಕ್ರಯಪತ್ರದ ಮೂಲಕ ಪರ್ಚೇಸ್ ಮಾಡಿ 2020ರಿಂದ ಅಲ್ಲಿ ಕಾಂಪೌಂಡ್ ಅನ್ನು ಹಾಕಿ ಅವರೇ ಶಾಂತಿಯುತ ಇದ್ದಾರೆ. ಎಂದಿಗೂ ಲಕ್ಷ್ಮಣ್ ಅವ್ರು ಯಾರು ಅಂತಕ್ಕಂಥ ನಮಗೂ ಕೂಡ ಯಾವುದೇ ಮಾಹಿತಿ ಬಂದಿಲ್ಲ. ಅವ್ರು ಎಂದಿಗೂ ಅವ್ರ ಮುಂದೆ ಬಂದಿಲ್ಲ. ಲಕ್ಷ್ಮಣ್ ಅವ್ರು ಯಾರು, ಇವ್ರಿಗೆ ಯಾವ ಉದ್ದೇಶಕ್ಕೆ GPA ಕೊಟ್ಟಿದ್ದಾರೆ ಅನ್ನೋದೆಲ್ಲ ಅವರೇ ಹೇಳಬೇಕಾಗುತ್ತೆ. ಅಥವಾ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೆದಾಗ ಎಲ್ಲ ಅದು ಅವ್ರ ಗಮನಕ್ಕೆ ಬಂದಿದ್ದ ರೀತಿಯಾಗಿ ಪ್ರಕರಣ ದಾಖಲಿಸೋ ಗಮನಕ್ಕೆ ಬಂದಿದ್ರೆ ಅವರಾಗ್ಲಿ ಅಥವಾ ಅವ್ರ ವಕೀಲರಾಗ್ಲಿ ಅಥವಾ ನಾವುಗಳಾಗ್ಲಿ ಖಂಡಿತವಾಗಿ ನಾವು ಇದನ್ನ ಚಾಲೆಂಜ್ ಮಾಡಿ ವಿಚಾರಣೆಯಲ್ಲಿ ಭಾಗವಹಿಸ್ತಿದ್ವಿ, ಪಾಲ್ಗೊಳ್ತಾ ಇದ್ವಿ. ಇವ್ರು ಈ ಉದ್ದೇಶದಿಂದನೇ ಉದ್ದೇಶ ಪೂರ್ವಕವಾಗಿನೇ ನ್ಯಾಯಾಲಯದಿಂದ ಜಾರಿಯಾಗಿರುವಂತಹ ನೋಟಿಸ್ ಅನ್ನ ಅವ್ರಿಗೆ ಜಾರಿ ಆಗದಂತೆ ಮಾಡಿ, ಜಾರಿ ಆಗಿದೆ ಅನ್ನೋ ರೀತಿ ತೋರಿಸಿ ಏಕಪಕ್ಷೀಯ ಆದೇಶವನ್ನು ಪಡ್ಕೊಂಡಿದ್ದಾರೆ. ಅದನ್ನೇ ಚಾಲೆಂಜ್ ಮಾಡಿ ನಾವು ಅರ್ಜಿನ ದಾಖಲಿಸಿದೀವಿ ಅಂತ ಹೇಳ್ತಾ ಇರೋದು. ಈ ಅರ್ಜಿ ನಾವು ದಾಖಲಿಸಿರೋ ಬಗ್ಗೆ ಅವ್ರಿಗೆ ಕೂಡ ನೋಟಿಸ್ ಹೋಗಿದೆ, ಅದು ಕೂಡ ಅವ್ರ ಗಮನದಲ್ಲಿದೆ. ಕಾಂಪೌಂಡಿಗೆ ನೋಟಿಸ್ ಹಾಕಿದ್ವಿ ಅಂತ, ಕಾಂಪೌಂಡ್ಗೆ ಅವರು ನೋಟಿಸ್ ಅನ್ನ ಅಂಟಿಸಿದ ಮೇಲೆ ನಮಗೆ ಗೊತ್ತಾಗಿದ್ದು ಈ ರೀತಿ ಒಂದು ಪ್ರಕರಣ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ ಆವಾಗ. ನಂತರದಲ್ಲಿ ಅದನ್ನ ನಾವು ಚಾಲೆಂಜ್ ಮಾಡಿ ನಾವು ಅರ್ಜಿ ಕೂಡ ಸಲ್ಲಿಸಿದ್ವಿ, ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ವಿ. ಅದು ಕೂಡ ಈಗ ಪೆಂಡಿಂಗ್ ಅಲ್ಲಿ ಇದೆ. ಅದೇ ಅರ್ಜಿ ನಡೀತಾ ಇದೆ, ಪೆಂಡಿಂಗ್ ಅಲ್ಲಿ ಇದೆ. ಇವ್ರು ಏನ್ ಆದೇಶ ಆಗಿದೆ ಅಂತ ಹೇಳ್ತಾರೆ, ಅದರ ವಿರುದ್ಧ ನಾವು ಆಲ್ರೆಡಿ ನ್ಯಾಯಾಲಯದಲ್ಲಿ ಕಳೆದ ಸೆಪ್ಟೆಂಬರ್ 2025ರಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ವಿ. ಅವ್ರ ಉದ್ದೇಶ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸರ್. ಏನಂತ ಅಂದ್ರೆ ಸೆಲೆಬ್ರಿಟಿ ಇದಾರೆ, ಈ ರೀತಿಯಾಗಿ ಸ್ವಲ್ಪ ಇವ್ರ ಹೆಸರನ್ನ ಹಾಳು ಮಾಡುವಂತ ಕೆಲಸ ಅಥವಾ ಸ್ವಲ್ಪ ತೊಂದರೆ ಕೊಡುವಂತ ಕೆಲಸ ಮಾಡಿದ್ರೆ ಇಲ್ಲಿಗಲ್ ಬೆನಿಫಿಟ್ಸ್, ಇಲ್ಲಿಗಲ್ ಆಗಿ ಇಲ್ಲಿಗಲ್ ಮೀನ್ಸ್ ಅವರು ಕೂಡ ಸ್ವಲ್ಪ ಆದಾಯ ಅಥವಾ ಲಾಭನ ಮಾಡ್ಕೋಬಹುದು ಅನ್ನೋ ಉದ್ದೇಶ ಇರಬಹುದು. ಈ ದೇವರಾಜ್ ಅಂತ ಏನು GPA ಹೋಲ್ಡರ್ ಏನಿದ್ದಾರೆ, ಇವ್ರು ಹೇಳೋ ಪ್ರಕಾರ ನಮ್ಗೇನು ಆದೇಶ ಇದೆ, ನ್ಯಾಯಾಲಯದ ಆದೇಶದ ಮೇರೆಗೆ ನಾವು ಈ ಕ್ರಮವನ್ನು ಕೈಗೊಂಡಿದ್ದೀವಿ ಅಥವಾ ಕೆಲಸ ಮಾಡಿದೀವಿ ಅಂತ ಹೇಳ್ತಾರೆ. ಅದು ಸಂಪೂರ್ಣ ಸುಳ್ಳು. ಯಾವುದೇ ರೀತಿಯ ನಿರ್ದಿಷ್ಟವಾದ ನ್ಯಾಯಾಲಯದ ಆದೇಶ ಆಗಿರ್ಬೋದು, ಯಾವುದೇ ರೀತಿ ನ್ಯಾಯಾಲಯದಿಂದ ಆದೇಶಗಳು ಬಂದಿಲ್ಲ ಈ ಸ್ವತ್ತಿಗೆ ಸಂಬಂಧಪಟ್ಟಂತೆ. ಅವರು ಯಾವುದೋ ಒಂದು ಲಕ್ಷ್ಮಣ್ ಅವರ ವಿಷಯದ 5 ಗುಂಟೆ ಜಮೀನಿಗೆ ಸಂಬಂಧಪಟ್ಟಂತೆ ಒಂದು ಬೇರೆ ಇಂಜೆಕ್ಷನ್ ಸೂಟ್ನ ಹಾಕಿ ಒಂದು ನಿರ್ಬಂಧಕಾಜ್ಞೆ ಆದೇಶವನ್ನು ಪಡ್ಕೊಂಡಿದ್ದಾರೆ. ಅದರ ನಿಟ್ಟಿನಲ್ಲಿ ನಾವು